ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ತನ್ಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನಲ್ಲಿರೋದು. ಫಸ್ಟೇ ನನ್ನ ಹಾಸ್ಪಿಟಲ್ ಇಂಟ್ರೊಡಕ್ಷನ್ ಹೇಳ್ತಿದ್ದೀನಿ, ಯಾಕಂದರೆ ನನಗೆ ಇಲ್ಲೇ ಸರ್ಜರಿ ಆಗಿತ್ತು. ಆಫ್ಟರ್ ಪೋಸ್ಟ್ ಡೆಲಿವರಿ ಆಫ್ ಮೈ ಬೇಬಿ 15 ಡೇಸ್ ಆದಮೇಲೆ ನನಗೆ ಗೊತ್ತಾಯಿತು ನನಗೆ ಅಪೆಂಡಿಸೈಟಿಸ್ ಆಗಿದೆ ಅಂತ. ಅದು ನಮಗೆ ತುಂಬ ಶಾಕಿಂಗ್ ನ್ಯೂಸ್ ಆಗಿತ್ತು, ಯಾಕಂದರೆ ನಾನು ಆವಾಗಲೇ ರಿಮೂವ್ ಮಾಡ್ಬೋದಿತ್ತು ಇನ್ ಕೇಸ್ ಅದು ನಮಗೆ ಇದ್ದಿದ್ರೆ. ಬಟ್ ಅನ್ಫಾರ್ಚುನೇಟ್ಲಿ ಐ ಗಾಟ್ ಟು ನೋ ದಟ್ ಆಫ್ಟರ್ ಮೈ ಪೋಸ್ಟ್ ಡೆಲಿವರಿ. ಇಟ್ ವಾಸ್ ಲೈಕ್ ಹೆಲ್. ತುಂಬ ಅಬ್ಡಾಮಿನಲ್ ಪೇಯ್ನ್ ಮತ್ತು ಮಲ್ಗೋಕ್ಕಾಗ್ತಿರ್ಲಿಲ್ಲ. ತುಂಬ ವಾಮಿಟಿಂಗ್ ಸೆನ್ಸೇಷನ್ ಇತ್ತು, ಡಿಸೆಂಟ್ರಿ ಕಂಟಿನ್ಯೂಸ್ ಆಗಿ, ಮತ್ತು ಫೀವರ್ ಕೂಡ ಬರ್ತಿತ್ತು. ಎಷ್ಟು ಎಕ್ಸ್ಟ್ರೀಮ್ ಪೇಯ್ನ್ ಅಂದರೆ ಹೇಳೋಕ್ಕಾಗದಿರೋಷ್ಟು ಪೇಯ್ನ್ ಇತ್ತು. ಸೊ 15 ಡೇಸ್ ಆದಮೇಲೆ 5 ಡೇಸು ನಾನು ಅಲ್ಲಿ ಅಡ್ಮಿಟ್ ಆಗೋ ಚಾನ್ಸಸ್ ಇತ್ತು. ಸೊ ಅಡ್ಮಿಟ್ ಆಗಿದ್ದೆ. ಆಫ್ಟರ್ ಮೆಡಿಕೇಷನ್ ಆ್ಯಂಡ್ ಆ್ಯಂಟಿಬಯೋಟಿಕ್ಸ್ ಅದು 10th ಮಂತ್ ಆದಮೇಲೆ ಮತ್ತೆ ಅಕ್ಕರ್ ಆಯಿತು. ದಿಸ್ ಟೈಮ್ ಇಟ್ಸ್ ನಾಟ್ ಇಗ್ನೋರಬಲ್. ಇಟ್ ನೀಡ್ಸ್ ಟು ಬಿ ರಿಮೂವ್ಡ್. ಇದು ಅಪೆಂಡಿಸೈಟಿಸ್ ರಿಮೂವ್ ಮಾಡಿದಾಗ ಇದ್ದಿದ್ದು. ನನಗೆ ಕ್ಯಾನುಲಾ ಹಾಕಿದ್ರಿಂದ ತುಂಬ ಸ್ವೆಲ್ಲಿಂಗ್ ಆಗಿತ್ತು. ಆ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಈ ಫೇಸ್ನ ನನಗೆ ಮರೆಯೋಕ್ಕಾಗಲ್ಲ, ಯಾಕಂದರೆ ನನ್ನ ಬೇಬಿ 10th ಮಂತಲ್ಲಿ ಅದನ್ನು ನಾನು ರಿಮೂವ್ ಮಾಡಿಸಿದ್ದು. ಈ ಕಡೆ ಮಗು, ಈ ಕಡೆ ನಾನು. ಥರ ಡಿಫಿಕಲ್ಟ್ ಫೇಸ್ ಆಗಿತ್ತು ನನಗೆ ನನ್ನ ಲೈಫಲ್ಲಿ. ಅಷ್ಟು ಚಿಕ್ಕ ಮಗುನ ಮತ್ತೆ ಹಾಸ್ಪಿಟಲಲ್ಲಿ ಇಟ್ಕೊಳ್ಳೋದು ಅಂದರೆ ಎಷ್ಟು ಕಷ್ಟ ಅನಿಸುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಬಟ್ ಇವನಿಗೋಸ್ಕರ ನಾನು ಎಲ್ಲನೂ ಸಹಿಸ್ಕೊಂಡೆ. ಐ ಲವ್ ಯು ಮಗನೇ. ಮತ್ತು ಈ ಫೇಸಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು ನನ್ನ ಫ್ಯಾಮಿಲಿ, ನನ್ನಮ್ಮ, ನನ್ನ ಹಸ್ಬೆಂಡ್. ಇವ್ರಿಗೆ ನಾನು ಯಾವಾಗಲೂ ಗ್ರೇಟ್ಫುಲ್ಲಾಗಿರ್ತೀನಿ. ಈ ವಿಡಿಯೋನ ನಾನು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ, ಪ್ರೆಗ್ನೆನ್ಸಿ ಒಂದು ಡಿಫಿಕಲ್ಟ್ ಫೇಸ್, ಅದಾದ ನಂತರ ಪೋಸ್ಟ್ಪಾರ್ಟಮ್ ಅದು ಡಿಫಿಕಲ್ಟ್ ಫೇಸ್. ಈ ಫೇಸಿಂದ ನಾನು ಅರ್ಥ ಮಾಡ್ಕೊಂಡಿದ್ದು, ಯಾವುದೇ ಒಂದು ಸಿಚುವೇಶನ್ ಆ ಕ್ಷಣಕ್ಕೆ ಮಾತ್ರ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭರವಸೆ.